Hello students, good morning. ನಾನು ನಿಮ್ಮ ಭಾಸ್ಕ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಗಡಿ. ಆಲ್ರೆಡಿ 17ನೇ ಸೆಷನ್ನಲ್ಲಿ ಸೆಕ್ಷನ್ ಬಿ ಟೈಪ್ ಪ್ರಾಬ್ಲಮ್ಸ್ ನೋಡಿದ್ದೀರಾ. ಈಗ ಸೆಷನ್ ನಂಬರ್ 18 ಸೆಕ್ಷನ್ ಬಿ ನಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀರಾ ಲಾಸ್ಟ್ ಸೆಷನ್ದು ಅಂತ ಭಾವಿಸ್ತೀನಿ. ಸೊ ಈಗ ಹೋಗೋಣ ಸೆಷನ್ 18ನೇ ಸೆಷನ್ನಲ್ಲಿ ಪ್ರಾಬ್ಲಮ್ ನಂಬರ್ 12 ಏನಿದೆ. ಪ್ರಾಬ್ಲಮ್ 12, ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೆಲವು ಸಲ ವೇರಿಯನ್ಸ್ ಕೂಡ ಕೊಡೋಕೆ ಅವಕಾಶ ಇರುತ್ತೆ. ಸೊ ವೇರಿಯನ್ಸ್ ಇಂದ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ನೀವು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅದು ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಸೆಷನ್ನಲ್ಲಿ. ಲಾಸ್ಟ್ ಕಾರ್ಲೇಷನ್ ಚಾಪ್ಟರ್ಲ್ಲಿ ನಿಮಗೆ ವೇರಿಯನ್ಸ್ನ ಯಾವ ರೀತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕನ್ವರ್ಟ್ ಮಾಡೋದು ಅಂತ ತಂದಿದ್ದು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪ್ರೈಸಸ್ ಆಫ್ 2 ಶೇರ್ಸ್ ಆಫ್ ಎ ಲಿಮಿಟೆಡ್ ಆ್ಯಂಡ್ ಶೇರ್ಸ್ ಆಫ್ ಬಿ ಲಿಮಿಟೆಡ್. ಎ ಲಿಮಿಟೆಡ್ನ ಮತ್ತು ಬಿ ಲಿಮಿಟೆಡ್ನ ಶೇರ್ಸ್ನ ಅರ್ಥಮೆಟಿಕ್ ಮೀನ್ ಕೊಟ್ಟಿದ್ದಾರೆ. ಅರ್ಥಮೆಟಿಕ್ ಮೀನ್ ಅಂದ್ರೆ ಅರ್ಥ ಏನು? ಎಕ್ಸ್ ಬಾರ್ ಆ್ಯಂಡ್ ವೈ ಬಾರ್. ಎ ಲಿಮಿಟೆಡ್ ಶೇರ್ಸ್ನ ನಾವು ಎಕ್ಸ್ ಅನ್ಕೋಣ, ಬಿ ಲಿಮಿಟೆಡ್ ಶೇರ್ಸ್ನ ನಾವು ವೈ ಅನ್ಕೋಣ. ಹಾಗಾದರೆ 39.5 ಅನ್ನೋದು ಎಕ್ಸ್ ವೇರಿಯಬಲ್ನ ಅರ್ಥಮೆಟಿಕ್ ಮೀನ್ ಅಂದರೆ ಇದೇನಾಗಿರುತ್ತೆ, ಇದು ಎಕ್ಸ್ ಬಾರ್ ಆಗಿರುತ್ತೆ. ಬಿ ಲಿಮಿಟೆಡ್ ಶೇರ್ಸ್ನ ನಾವು ವೈ ಅಂತ ಹೇಳ್ತೀವಿ. ಅದರ ಅರ್ಥಮೆಟಿಕ್ ಮೀನನ್ನು ನಾವೇನಂತ ಕರಿತೀರ ನೀವು? ವೈ ಬಾರ್ ಅಂತ ಹೇಳ್ತೀರ ಸ್ಟೂಡೆಂಟ್ಸ್. ವೈ ಬಾರ್. ಹಾಗಾದರೆ ಎಕ್ಸ್ ಬಾರ್ ಅಂದರೆ 39.5, ವೈ ಬಾರ್ ಅಂದರೆ 47.5. ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾನೆ. ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕೊಟ್ಟಿರುವಂತಹದ್ದು ಯಾವ ಸೀರೀಸ್ದು? ಎಕ್ಸ್ ಸೀರೀಸ್ದು. ಹಾಗಾದರೆ 10.8ನ ಕರಿತೀವಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್. ವೈನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಅಂತ ಕರಿತೀವಿ. ಹಾಗಾದರೆ ಸ್ಟೂಡೆಂಟ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಅಂದರೆ 10.8, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಅಂದರೆ 16. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅರ್ಥಮೆಟಿಕ್ ಮೀನ್ ಅಂದರೆ ಎಕ್ಸ್ ಬಾರ್ ಅಂದರೆ ಎಷ್ಟು? 39.5. ವೈ ಬಾರ್ ಅಂತಂದರೆ 47.5. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಇಫ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಬಿಟ್ವೀನ್ ಪ್ರೈಸಸ್ ಆಫ್ 2 ಶೇರ್ಸ್ ಈಸ್ 0.42. ಏನು 0.42 ಅಂದರೆ ಕಾರ್ಲೇಷನ್. ಹಾಗಾದರೆ ಆರ್ ಈಕ್ವಲ್ 0.42. ಹಾಗಾದರೆ ಈ ಪ್ರಾಬ್ಲಮ್ ಸೆಕ್ಷನ್ ಬಿಗೆ 2016ನೇ ಇಸ್ವಿನಲ್ಲಿ ಬಿ ಯುನಲ್ಲಿ ಕೇಳಿರುವಂಥದ್ದು. ಏನು ಕ್ಯಾಲ್ಕುಲೇಟ್ ಮಾಡಬೇಕಂತೆ? ಫೈಂಡ್ ದ ಮೋಸ್ಟ್ ಲೈಕ್ಲಿ ಪ್ರೈಸ್ ಆಫ್ ಶೇರ್ಸ್ ಆಫ್ ಎ ಲಿಮಿಟೆಡ್ ಕರಸ್ಪಾಂಡಿಂಗ್ ಟು ದ ಪ್ರೈಸ್ ಆಫ್ ಬಿ ಈಸ್ ₹55. ಏನು ಹೀಗಂದರೆ ಇಲ್ಲಿ ಎ ಬಿ ಬದಲಾಗಿ ಎಕ್ಸ್ ವೈನ ಹಾಕೋಣ, ನಿಮ್ಗದು ಈಸಿಯಾಗಿ ಅರ್ಥ ಆಗುತ್ತೆ. ಎ ಅಂದ್ರೇನು? ಎಕ್ಸ್. ಬಿ ಅಂದ್ರೇನು? ವೈ. ಇವಾಗ ಫೈಂಡ್ ದ ಮೋಸ್ಟ್ ಲೈಕ್ಲಿ ಪ್ರೈಸ್ ಆಫ್ X, find the most likely price of X corresponding to the price of Y equals 55. Xನ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಏನಾಗಿದ್ದಾಗ? Y equals 55 ಆಗಿದ್ದಾಗ. ಹಾಗಾದರೆ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸ್ಟೂಡೆಂಟ್ಸ್ ನೀವೇನು ಮಾಡಬೇಕು? ಎಕ್ಸ್ ಆನ್ ವೈ ಹಾಕಬೇಕಾಗಿರುತ್ತೆ.
ಹಾಗಾದ್ರೆ ಇಲ್ಲಿ 2 ರಿಗ್ರೆಷನ್ ಇಕ್ವೇಷನ್ಸ್ ಕೇಳಿಲ್ಲ. ಹಾಗಾದ್ರೆ ನೀವು 2 ರಿಗ್ರೆಷನ್ ಇಕ್ವೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ನೀವು ಯಾವ ರಿಗ್ರೆಷನ್ ಇಕ್ವೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು? ಎಕ್ಸ್ ಆನ್ ವೈನ ನೀವು ಕ್ಯಾಲ್ಕುಲೇಟ್ ಮಾಡಿ ಆ ಎಕ್ಸ್ ಆನ್ ರಿಗ್ರೆಷನ್ ಈಕ್ವೇಷನ್ಗೆ y = 55ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರುವಂತಹ ವ್ಯಾಲ್ಯೂನೇ ಎಕ್ಸ್ ಆಗಿರುತ್ತೆ. ಅಷ್ಟೇ ಮಾಡಬೇಕಾಗಿರೋ ಸ್ಟೂಡೆಂಟ್ಸ್. 2 ರಿಗ್ರೆಷನ್ ಇಕ್ವೇಷನ್ ಈ ಪ್ರಾಬ್ಲಮ್ಗೆ ನೀವು ಮಾಡುವಂಥ ಅಗತ್ಯ ಇಲ್ಲ. ಇದೇ ವಿಚಾರ ನಾನು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಹಾಗಾದರೆ ಸಿಂಪ್ಲಿಫಿಕೇಶನ್ ಮಾಡೋಣ. ಸಿಂಪ್ಲಿಫಿಕೇಶನ್ ಹಾಗಾದರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದು ನಾನು? ಎಕ್ಸ್ ಆನ್ ವೈ. ಎಕ್ಸ್ ಆನ್ ವೈ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಕ್ವಲ್ಸ್ ವೈ ಮೈನಸ್ ವೈ ಬಾರ್. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ, ಸಿಗ್ಮಾ ಕಾರ್ಲೇಷನ್ ಎಕ್ಸ್ ಬಾರ್ ಆ್ಯಂಡ್ ವೈ ಬಾರ್ ಕೊಟ್ಟಿದ್ದಾನೆ. ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಕಾರ್ಲೇಷನ್ ಇಂಟು ಏನು ನಾನು ನ್ಯೂಮಿನೇಟರ್ ತೊಗೊಬೇಕು, ಡಿನಾಮಿನೇಟರ್ಗೆ ಏನು ತೊಗೊಬೇಕು ನೋಡ್ರಿ, ಕೊನೆಗಿರೋದೇನು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ. ಹಾಗಾದ್ರೆ ಇಲ್ಲಿ ಏನಾಗಿರಬೇಕು? ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್, ಎಕ್ಸ್ ಆನ್ ವೈ. ಸ್ಟೂಡೆಂಟ್ಸ್ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತೆ. ಎಕ್ಸ್ ಬಾರ್ ಇರೋದೆಷ್ಟು? 39.5 ಈಕ್ವಲ್ಸ್ ಆರ್. ಆರ್ ಅಂದರೆ ಕಾರ್ಲೇಷನ್ ಎಷ್ಟು? 0.42 ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್. ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ ಎಷ್ಟಿದೆ? 10.8. ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ ಎಷ್ಟಿದೆ? 16 ಇಂಟು ವೈ ಮೈನಸ್ ವೈ ಬಾರ್. ವೈ ಬಾರ್ ಅಂದರೆ ಎಷ್ಟಿದೆ? 47.5. ಅಪ್ಲೈ ಮಾಡಿದ್ದಾಯಿತು. ಎಕ್ಸ್ ಮೈನಸ್ 39.5 ಈಕ್ವಲ್ಸ್, ಸಿಂಪ್ಲಿಫೈ ಮಾಡುವ, 0.42 ಇಂಟು 10.8 ಡಿವೈಡ್ ಬೈ 16 ಅಂದರೆ ಬರೋದು 0.2835. ಇದೇ ರಿಗ್ರೆಷನ್ ಕೋಎಫಿಷಿಯಂಟ್ ಸ್ಟೂಡೆಂಟ್ಸ್. ಇದನ್ನೇ ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಅನ್ನೋದು. ಇಂಟು ವೈ ಮೈನಸ್ 47.5. ದೆನ್ ಇದನ್ನು ಆ ಸೈಡ್ ಕಳಿಸ್ಬಿಡೋಣ. ಎಕ್ಸ್ ಈಕ್ವಲ್ಸ್ ಇದು ಮಲ್ಟಿಪ್ಲೈ ಮಾಡಿ 0.2835 ವೈ ಮೈನಸ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಅಂತಂದರೆ ಇಂಟು 47.5 ಬರೋದು 13.46625. ಈ ಮೈನಸ್ ಈ ಸೈಡ್ ಬಂದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಪ್ಲಸ್ 39.5. ಒಂದು ಸ್ಟೆಪ್ ಎಗರ್ಸ್ತೆ. ಓಕೆ. ಎಕ್ಸ್ ಈಕ್ವಲ್ಸ್ ಇದನ್ನೇನು ಮಾಡಿ ಇವಾಗ ನೀವು? ಇದನ್ನೇನು ಮಾಡಿ ನೀವೀಗ? 0.2835 ವೈ ಮೈನಸ್ ಬರುತ್ತಾ ಪ್ಲಸ್ ಬರುತ್ತಾ ಅಂತ ನೋಡೋಣ. 39 ಜಾಸ್ತಿ ಇರೋದು, ಹಾಗಾದ್ರೆ ಬರೋದು ಪ್ಲಸ್ 39.5 ಬರುವಂತಹದ್ದು 26.03375. ನಾನು 8 ಡಿಜಿಟ್ ತೊಗೊಂಡ್ಬಿಟ್ಟಿದ್ದೀನಿ, ಅಥವಾ 338 ಕೂಡ ಕೆಲವರು ಮಾಡ್ಕೊತಾರೆ. ಹಾಗಾದರೆ ಇದನ್ನೇ ಏನಂತ ಕರಿತೀರಾ ಅಂದರೆ ಸ್ಟೂಡೆಂಟ್ಸ್, ಇದನ್ನೇ ನೀವು ರಿಗ್ರೆಷನ್ ಈಕ್ವೇಷನ್ ಅಂತ ಕರಿತೀರಾ. ಎಕ್ಸ್ ಆನ್ ವೈದು ಅವ್ನು ರಿಗ್ರೆಷನ್ ಈಕ್ವೇಷನ್ ಕಂಡಿಡಿರಿ ಅಂತ ಹೇಳಿದ್ರು ಕೂಡ ಇಲ್ಲಿ ಕೇಳಿರುವಂಥ ಪ್ರಶ್ನೆಗೆ ನಾವು ಎಕ್ಸ್ ಆನ್ ವೈನೇ ಉಪಯೋಗಿಸ್ಬೇಕು. ಇಲ್ಲಿ ನಾವು ಮತ್ತೆ ಬರ್ಕೊತಾ ಇದ್ದೀನಿ. ಎಕ್ಸ್ ಈಕ್ವಲ್ಸ್ 0.2835 ವೈ ಪ್ಲಸ್ 26.03375. ಹಾಗಾದರೆ ಎಕ್ಸ್ ಈಕ್ವಲ್ಸ್ 0.2835 ವೈ. ವೈ ಅಂದರೆ ಇಲ್ಲಿ ಆಲ್ರೆಡಿ ಕೇಳಿದಾರಲ್ವಾ, ವೈ ಅಂದರೆ ಎಷ್ಟು? 55 ಪ್ಲಸ್ 26.03375ನ ಅಪ್ಲೈ ಮಾಡಬೇಕು.
ಹಾಗಾದರೆ ಎಕ್ಸ್ ಈಕ್ವಲ್ಸ್ 0.2835 ಇಂಟು 55 ಮಾಡಿದ್ರೆ ಬರೋದು 15.5925 ಪ್ಲಸ್ 26.03375. ಹಾಗಾದರೆ ಎಕ್ಸ್ ಈಕ್ವಲ್ಸ್ ಆ್ಯಡ್ ಮಾಡಿದ್ರೆ ಪ್ಲಸ್ 26.03375 ಮಾಡಿದ್ರೆ ಬರೋದು 41.62625. ಎಕ್ಸ್ ಅಂದ್ರೆ ಏನು? 41.62625. ಹಾಗಾದ್ರೆ ಇದು ರುಪೀಸ್ನಲ್ಲಿ ಇರಬೇಕು ಅಂದರೆ 2 ಡಿಜಿಟ್ ಇದ್ರೆ ಸಾಕು. ಹಾಗಾದ್ರೆ ಇದು 2 ಇದೆ, ಸಾರಿ 6 ಇದೆ. ಸೊ 5ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಇದಕ್ಕೊಂದು ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಬರುವಂತಹದ್ದು 41.63. ಏನಿದು? ಎಕ್ಸ್ ಈಕ್ವಲ್ಸ್ ಶೇರ್ಸ್ ಆಫ್ ಬಿ ಲಿಮಿಟೆಡ್ 55 ಆಗಿದ್ರೆ ಶೇರ್ಸ್ ಆಫ್ ಎ ಲಿಮಿಟೆಡ್ ಎಷ್ಟಿರುತ್ತೆ ಅಂತಂದರೆ 41.63. ಇಲ್ಲೇನು ಬರೀಬೇಕಿಲ್ಲಿ? ರುಪೀಸ್ ಅಂತ ಬರೀಬೇಕಾಗಿರುತ್ತೆ ಅಷ್ಟೇ ಸ್ಟೂಡೆಂಟ್ಸ್. 41.63. ಅದೇ ಬಂದಿರೋದು 41.63. ಈ ಪ್ರಾಬ್ಲಮಲ್ಲಿ 2 ರಿಗ್ರೆಷನ್ ಈಕ್ವೇಷನ್ನ ಕೇಳಿಲ್ಲ. 2 ರಿಗ್ರೆಷನ್ ಈಕ್ವೇಷನ್ ನೀವು ಕ್ಯಾಲ್ಕುಲೇಟ್ ಮಾಡುವಂಥ ಅಗತ್ಯ ಇಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಅದೇ ರೀತಿಯಲ್ಲಿ ಇದೊಂದು ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮ್ ನಂಬರ್ 13, 13ನೇ ಪ್ರಾಬ್ಲಮ್. ಯು ಆರ್ ಗಿವನ್ ದ ಫಾಲೋಯಿಂಗ್ ಡೇಟಾ. ಏನಂತೆ? ಕ್ಯಾಲ್ಕುಲೇಟ್ ದ ರಿಗ್ರೆಷನ್ ಎಕ್ಸ್ ಆನ್ ವೈ. ಎಕ್ಸ್ ಆನ್ ವೈ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಸ್ಟ್ರೈಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಆಲ್ಸೋ ಕ್ಯಾಲ್ಕುಲೇಟ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯಾವ ರಿಗ್ರೆಷನ್ ಈಕ್ವೇಷನ್ ಹಾಕಬೇಕು? ಎಕ್ಸ್ ಆನ್ ವೈನ ಹಾಕಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ವೆನ್ ವೈ ಈಕ್ವಲ್ಸ್ 88. ಹಾಗಾದರೆ ಮೀನ್ ಕೊಟ್ಟಿದ್ದಾನೆ. ಇದು ಎಕ್ಸ್ ಬಾರ್, ಇದು ವೈ ಬಾರ್. ಎಕ್ಸ್ ಬಾರ್ ಈಕ್ವಲ್ಸ್ 47, ವೈ ಬಾರ್ ಈಕ್ವಲ್ಸ್ 96. ನೆಕ್ಸ್ಟ್ ವೇರಿಯನ್ಸ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ವೇರಿಯನ್ಸ್ ಕೊಟ್ಟರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಜ್ಞಾಪಿಸ್ಕೊಳ್ಳಿ. ಹಾಗಾದರೆ ಇಲ್ಲಿ 64 ಇದೆ, ಇಲ್ಲಿ 91 ಇದೆ, ಸಾರಿ 81 ಇದೆ. ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಎಷ್ಟಿದೆ? 64 ಇದೆ ಸ್ಟೂಡೆಂಟ್. ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಈಕ್ವಲ್ಸ್ 8×64. ಅದೇ ರೀತಿಯಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ವೇರಿಯನ್ಸ್ ಅಂದರೆ ಎಷ್ಟು? 81. ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಈಕ್ವಲ್ಸ್ 9. ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಬಂತು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಬಂತು. 0.36 ಅಂದರೆ ಕಾರ್ಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಅಂತ ಇದೆ 6 ಆಗಿದೆ. 6 ಕೊಟ್ಟಿದ್ದಾನೆ. ಎಕ್ಸ್ ಬಾರ್, ವೈ ಬಾರ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ. ರಿಗ್ರೆಷನ್ ಈಕ್ವೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಹಾಗಾದರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರುವಂತಹದ್ದು ಇದಾಗಿರುತ್ತೆ. ಅದೇ ರೀತಿ ಆ ಒಂದು ಈಕ್ವೇಷನಲ್ಲಿ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವೈ ಈಕ್ವಲ್ಸ್ 88 ಅಂತ ಹೇಳ್ತಿದ್ದಾರೆ. ವೈ ಈಕ್ವಲ್ಸ್ 88 ಆಗಿದ್ದರೆ ಎಕ್ಸ್ ಎಷ್ಟು ಅಂಬಿದೆ? ಎಕ್ಸ್ ಅನ್ನೋದು 44.4488 ಬರುತ್ತೆ. ಈ ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಪ್ರಾಕ್ಟೀಸ್ ದೃಷ್ಟಿಯಿಂದ. ಹಾಗಾದರೆ ಪ್ರಾಬ್ಲಮ್ ನಂಬರ್ 13 ನಿಮ್ಗೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಹೋಮ್ವರ್ಕ್ ಆಗಿರುತ್ತೆ. ಇಷ್ಟೊತ್ತು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈಗ ನಾವು ಮುಗಿಸಿರುವಂತಹ ಸೆಷನ್ ನಂಬರ್ 18 ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಸಿಗೋಣ ನಾಳೆ ಸೆಷನ್ ನಂಬರ್ 19 ಜೊತೆಗೆ. ಬೈ ಬೈ ಸ್ಟೂಡೆಂಟ್ಸ್.